ನಾನು ಆರೋಗ್ಯಕರ ಅಡುಗೆಯಲ್ಲಿ ಸೂಪ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಅಂತಿಂತ ಸೂಪ್ ಅಲ್ಲ, ತುಂಬ ಸಿಂಪಲ್ ಆಗಿರೋ ಕ್ಯಾರೆಟ್ ಸೂಪ್. ಈ ಹಿಂದೆ ನಿಮಗೆ ನಾನು ಸೂಪ್ ಮಾಡೋದನ್ನ ತೋರಿಸಿದ್ದೀನಿ ಆಲ್ರೆಡಿ, ನೆನಪಿದೆ ಅಲ್ವಾ? ಬಟಾಣಿ ಸೂಪ್ ಇರ್ಬೋದು, ಕ್ಯಾಪ್ಸಿಕಮ್ ಸೂಪ್ ಆಗಿರ್ಬೋದು, ಪನ್ನೀರ್ ಸೂಪ್ ಆಗಿರ್ಬೋದು, ಹಾಗೆ ಸ್ವಲ್ಪ ಸ್ಪೆಷಲ್ ಆಗಿ ಬೇಬಿ ಕಾರ್ನ್ ಸೂಪ್ ಮಾಡೋದು ಕೂಡ ತೋರಿಸಿದ್ದೆ. ಈ ಅಡುಗೆ ಯಾಕೆ ಸಿಂಪಲ್ ಇದೆ ಅಂತ ಹೇಳಿದೆ ಅಂದರೆ, ಸ್ವಲ್ಪ ಈಸಿ ಇದೆ ಈ ಅಡುಗೆ ಮಾಡೋದು, ಹಾಗೆಯೇ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಏನೇನು ಒಳ್ಳೇದಿದೆ ಅಂತ ಅಡುಗೆ ಮಾಡ್ತಾ ಹೇಳ್ತೀನಿ. ಬನ್ನಿ, ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಕ್ಯಾರೆಟ್, ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಮೆಣಸು ಪುಡಿ, ಕಾರ್ನ್ಫ್ಲೋರ್, ಬೆಣ್ಣೆ, ಸೋಯಾ ಸಾಸ್, ವಿನೆಗರ್, ಉಪ್ಪು. ಬನ್ನಿ ಹಾಗಾದ್ರೆ ಈಗ ಕ್ಯಾರೆಟ್ ಸೂಪನ್ನು ರೆಡಿ ಮಾಡೋಣ. ಫಸ್ಟು ಬೆಣ್ಣೆ ಹಾಕಬೇಕು. ಬೆಣ್ಣೆಗೆ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗೆ, ಅವರಿಲ್ಲದೆ ಅಡುಗೆ ರುಚಿನೇ ಆಗಲ್ಲ. ನೋಡಿ, ಇಬ್ರು ಇದ್ದಾಗೆ ನಾವು ರೆಡಿ ಆದ್ವಿ ಅಂತ ಸಿಗ್ನಲ್ ಕೊಡ್ತಾರೆ, ಘಮ್ ಅಂತ ವಾಸನೆ ಬರುತ್ತೆ. ಇದರ ಜೊತೆಗೆ ಈಗ ಮೆಕ್ಕೆಜೋಳ ಹಾಕಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಕೂಡ. ಎಲ್ಲ ಪದಾರ್ಥನೂ ಸಣ್ಣಗೆ ಹೆಚ್ಚಿರಬೇಕು. ಈಗ ಕ್ಯಾರೆಟ್ ಹಾಕಿದ್ದೀನಿ. ನೋಡಿ, ಈಗ ಸೂಪನ್ನ ನಾವು ಟೇಸ್ಟ್ ಮಾಡಬೇಕು ಅಂದರೆ ಹೋಟ್ಲಿಗೆ, ರೆಸ್ಟೋರೆಂಟ್ಗೆ ಹೋಗಬೇಕಾಗತ್ತೆ. ಅಲ್ಲಿ ರೇಟ್ ನೋಡ್ತೀರಾ ನೀವು, ಎಷ್ಟು ಕಾಸ್ಟ್ಲಿ ಅಲ್ವಾ? ಅದ್ರ ಬದಲು ನೀವು ಈಗ ಸೂಪ್ ಮಾಡೋದನ್ನ ಕಲ್ತಿದ್ರೆ ಮನೆಯಲ್ಲೇ ಸೂಪ್ ಮಾಡ್ಬೋದು. ಹಾಗೆ ಆರೋಗ್ಯ ಕೂಡ ಸುಧಾರಿಸುತ್ತೆ, ಇನ್ನು ಪಾಕೆಟ್ ಮನಿ ಉಳಿಯುತ್ತೆ, ನಿಮ್ಗೆ ಗೊತ್ತೇ ಇದೆ. ಒಂಚೂರು ಮೆಣಸಿನ್ಕಾಯಿ, ಈಗ ಫಸ್ಟು ನಾನು ನೀರು ಹಾಕ್ಬಿಡ್ತೀನಿ. ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇಯ್ತಾ ಇದೆ. ಕಾರ್ನ್ಫ್ಲೋರನ್ನು ಒಂದು ಬಟ್ಲದಲ್ಲಿ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಅಷ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ತರಕಾರಿ ಎಲ್ಲ ಫುಲ್ ಬೇಯಬೇಕಂತಿಲ್ಲ, ಸ್ವಲ್ಪ ಬೇಯ್ತಾ ಇದ್ದಾಗೆ ಕಾರ್ನ್ಫ್ಲೋರ್ನ ಹಾಕಬೇಕು. ಈ ಥರ ಹಾಕಿದ ಮೇಲೆ ಕೈ ಆಡಿಸಿ ವೀಕ್ಷಕರೇ, ಇಲ್ಲಾಂದರೆ ಗಟ್ಟಿ ಆಗುತ್ತೆ. ಸೂಪ್ ಅಂದಮೇಲೆ ಸ್ವಲ್ಪ ತೆಳುವಾಗಿರ್ಬೇಕಲ್ವಾ, ಅದಕ್ಕೆ ಇನ್ನೊಂಚೂರು ನೀರು ಹಾಕೋಣ. ಈಗ ನಾವು ಬೆಣ್ಣೆ ಹಾಕ್ತೀವಿ, ಅದರಲ್ಲಿ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಆಗಿದೆ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈಗ ಮೆಣಸಿನ ಪುಡಿ ಹಾಕಬೇಕು.
ಒಂದು ಸ್ವಲ್ಪ ಉಪ್ಪು ಕೂಡ. ನೋಡಿ, ಅಷ್ಟು ನೀರು ಹಾಕಿ ಕೂಡ ಇನ್ನೂ ತಿಕ್ಕ ಆಗ್ತಾನೆ ಇದೆ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಸೋಯಾ ಸಾಸು, ಹಾಗೆ 1 ಸ್ಪೂನ್ನಷ್ಟು ವಿನೆಗರ್. ಫಸ್ಟ್ ಕ್ಲಾಸ್ ಆಗಾಯ್ತಲ್ವಾ ಸೂಪು. ಹಾಗೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಲಿಕ್ವಿಡ್ ಫುಡ್ಡನ್ನು ತಗೋಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಈ ಸೂಪನ್ನು ಮಾಡಿ ತಗೋಬೋದು. ಇನ್ನು ಆಚೆ ಮಳೆ ಬರ್ತಾ ಇದ್ರಂತೂ ಎಲ್ಲರೂ ಸೂಪನ್ನು ಟೇಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಏನಕ್ಕಂದರೆ ಬಿಸಿ ಬಿಸಿಯಾಗಿರುತ್ತಲ್ವಾ. ಇನ್ನು ಇದರಲ್ಲಿ ಸ್ವಲ್ಪ ಪನ್ನೀರ್ನ ಕರೆದ್ಬಿಟ್ಟು ಹಾಕಿದ್ರಂತೂ ಬೊಂಬಾಟ್. ಇನ್ನು ಕೆಲವ್ರಿಗೆ ಈ ಬ್ರೆಡ್ ಪೀಸನ್ನ ಎಣ್ಣೆಯಲ್ಲಿ ಕರೆದು ಹಾಕಿದರೆ ಅದು ಕೂಡ ಇಷ್ಟ ಆಗುತ್ತೆ. ಹೆಚ್ಚಾಗಿರಬಾರ್ದು, 1-2 ಸ್ಪೂನಷ್ಟು ಆದರೆ ಸಾಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯಕರ ಅಡುಗೆಯಲ್ಲಿ ಕ್ಯಾರೆಟ್ ಸೂಪ್ ಹೇಗೆ ಮಾಡೋದು ಅಂತ. ಕ್ಯಾರೆಟ್ ಸೂಪ್ ಮಾಡುವ ವಿಧಾನ: ಬಾಣಲೆಯಲ್ಲಿ ಸ್ವಲ್ಪ ಬೆಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಕಾರ್ನ್, ಸಣ್ಣದಾಗಿ ಹೆಚ್ಚಿದ ಕ್ಯಾಪ್ಸಿಕಮ್, ಕ್ಯಾರೆಟ್, ಮೆಣಸಿನಕಾಯಿ, ಸ್ವಲ್ಪ ನೀರು, ಕಾರ್ನ್ಫ್ಲೋರ್, ಮೆಣಸು ಪುಡಿ, ಉಪ್ಪು, ಸೋಯಾ ಸಾಸ್, ವಿನೆಗರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಕ್ಯಾರೆಟ್ ಸೂಪ್ ಅನ್ನು ಸರ್ವ್ ಮಾಡಿ.